ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದ ಪ್ರಮುಖ ಐತಿಹಾಸಿಕ ಸ್ಥಳ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿಬಿಟ್ಟಿದೆ. ಈಗ ಭಾರಿ ಪ್ರಮಾಣದ ಚಿನ್ನ ಮಣ್ಣಲ್ಲಿ ಸಿಕ್ಕಿಬಿಟ್ಟಿದೆ. ತೋಡ್ಬೇಕಾದ್ರೆ ಏನಕ್ಕೆ ಮನೆ ಕಟ್ಟೋಕೆ ಅಂತ ಅಡಿಪಾಯ ತೋಡ್ತಾ ಇದ್ರು. ಆಗ ಹತ್ತತ್ರ ಅರ್ಧ ಕೆಜಿ ಅಂತ ಹೇಳ್ತಿದ್ದಾರೆ. ಈಗ ಸ್ಟಾರ್ಟಿಂಗಲ್ಲಿ 1 kg ಅಂದ್ರು, ಈಗ ಅರ್ಧ kg ಅನ್ನೋ ಮಾಹಿತಿ ಬರ್ತಾ ಇದೆ. ನಿಧಿ ಸಿಕ್ಕಿಬಿಟ್ಟಿದೆ, ಹಳೆ ಕಾಲದ್ದು ಬಂಗಾರ. ಇಲ್ಲಿ ಒಂದು ಕೊಡ, ಅದರಲ್ಲಿ ಚಿನ್ನದ ಚೈನು, ಬಾಳೆ, ಉಂಗುರಗಳು, ಒಂಥರ ಚಿನ್ನದ ನಾಣ್ಯಗಳ ತರ ಏನೋ ಒಂಥರ ಪೀಸಸ್ಸು ಎಲ್ಲ ಬಂಗಾರದ ಸಿಕ್ಬಿಟ್ಟಿದಾವೆ. ಹಳೆ ಕಾಲದ ಮನುಷ್ಯರ ಆಭರಣಗಳು. ಸ್ಥಳಕ್ಕೆ ಅಧಿಕಾರಿಗಳು, ಪೊಲೀಸರು, ತಹಶೀಲ್ದಾರ್ ಎಲ್ಲ ಓಡ್ ಬಂದ್ರು. ಪತ್ತೆಯಾದ ಚಿನ್ನ ಆಭರಣ ಯಾರ ಕಾಲದನ್ನು ತನಿಖೆ ನಡೀತಾ ಇದೆ. ಲಕ್ಕುಂಡಿ ದೇಗುಲಗಳಿಗೆ ಹೆಸರುವಾಸಿ. ಕಲ್ಯಾಣಿ ಚಾಲುಕ್ಯರ ಕಾಲದ 100 ದೇಗುಲಗಳು ಇಲ್ಲಿವೆ. ಉತ್ಖನನ ಕೂಡ ಮಾಡಲಾಗಿತ್ತು. ನಾವಲ್ಲಿ ನಿಮಗೆ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಅದ್ರ ಬಗ್ಗೆ. ಈಗ ನಿಧಿ ಸಿಕ್ಕಿಬಿಟ್ಟಿದೆ. ಇದು ಪುರಾತನ ವಸ್ತುವಾಗಿರೋದ್ರಿಂದ ಇದಕ್ಕೆ ಇನ್ನೂ ಹೆಚ್ಚು ಬೆಲೆ ಇರುತ್ತೆ. ಹಾಗಿದ್ರೆ ಇದು ಯಾರಿಗೆ ಹೋಗುತ್ತೆ ಸ್ನೇಹಿತರೆ? ಸರ್ಕಾರ ಇದಕ್ಕೆಲ್ಲ ರೂಲ್ಸ್ ಮಾಡಿದೆ. ಇಂಡಿಯನ್ ಟ್ರೆಷರ್ ಟ್ರೋವ್ ಆಕ್ಟ್ 1878 ಪ್ರಕಾರ, ಬ್ರಿಟಿಷ್ ಕಾಲದ ಪ್ರಕಾರ, ನಿಧಿ ಸಿಕ್ಕ ತಕ್ಷಣ ನೀವು ಸ್ಥಳೀಯ ಜಿಲ್ಲಾಧಿಕಾರಿಗೆ ಲಿಖಿತ ರೂಪದಲ್ಲಿ ಮಾಹಿತಿ ಕೊಡಲೇಬೇಕು. ನಿಧಿಯ ಸ್ವರೂಪ ಏನು, ಅದರ ಅಂದಾಜು ಮೌಲ್ಯ ಮತ್ತು ಅದು ಎಲ್ಲಿ ಸಿಕ್ತು, ಇದರ ಬಗ್ಗೆ ಮಾಹಿತಿ ಕೊಡಲೇಬೇಕು. ಸರ್ಕಾರಿ ಜಾಗದಲ್ಲಿ ಸಿಕ್ಕ ಯಾವುದೇ ನಿಧಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರುತ್ತೆ. ಒಂದು ವೇಳೆ ಅದು ನಿಮ್ಮ ಜಾಗದಲ್ಲಿ ಸಿಕ್ಕರೆ, ಸಿಕ್ಕಿರೋ ವಸ್ತುಗಳು ಐತಿಹಾಸಿಕವಾಗಿ ಪ್ರಾಮುಖ್ಯತೆ ಹೊಂದಿರದೇ ಇದ್ದರೆ, ಅಂದರೆ ಹಳೆ ಕಾಲದ ವಿಗ್ರಹಗಳು, ನಾಣ್ಯಗಳು, ರಾಜಕೀಯಕ್ಕೆ ಸಂಬಂಧಪಟ್ಟವು ಇಲ್ಲದೇ ಇದ್ರೆ ಮತ್ತು ಅದು ಮನೆಯವರ ಪೂರ್ವಜರ ಆಸ್ತಿ ಅನ್ನೋದು ತಿಳಿದು ಬಂದ್ರೆ, ಸರ್ಕಾರ ಸಾಮಾನ್ಯವಾಗಿ ಅಂತ ಟೈಮ್ನಲ್ಲಿ ಕ್ಲೇಮ್ ಮಾಡಲ್ಲ. ಆದರೆ ರಿಪೋರ್ಟ್ ಮಾಡೋದು ಕಡ್ಡಾಯ. ಏನು, ನಿಧಿ ಹುಡುಕದವರು ಮತ್ತು ಜಾಗದ ಮಾಲೀಕರು ಬೇರೆ ಬೇರೆಯಾಗಿದ್ರೆ ಕೆಲವೊಮ್ಮೆ ಇಬ್ಬರಿಗೂ 50-50 ಪಾಲು ಸಿಗೋ ಸಾಧ್ಯತೆ ಇರುತ್ತೆ. ಎಗೇನ್ ಇದು ಸರ್ಕಾರಕ್ಕೆ ಸಂಬಂಧಪಡದೇ ಇದ್ರೆ ಮಾತ್ರ, ಐತಿಹಾಸಿಕ ವಿಗ್ರಹಗಳು, ನಾಣ್ಯಗಳು ಆಗದೆ ಇದ್ರೆ ಮಾತ್ರ. ಆದ್ರೆ ಸಿಕ್ಕಾಗ ಸರ್ಕಾರಕ್ಕೆ ಹೇಳಿದೆ ಮುಚ್ಚಿಟ್ರೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ. 1 ವರ್ಷದವರೆಗೆ ಜೈಲು ಶಿಕ್ಷೆನೂ ಆಗ್ಬೋದು, ದಂಡ ಕೂಡ ಬೀಳ್ಬೋದು. ಈ ಹಿಂದೆ ತೆಲಂಗಾಣದಲ್ಲಿ ಮನೆ ಕಟ್ಟುವಾಗ ಕಾರ್ಮಿಕರಿಗೆ ಚಿನ್ನದ ನಾಣ್ಯಗಳಿಂದ ಗಡಿಗೆ ಸಿಕ್ಕಿಬಿಟ್ಟಿತ್ತು. ಅದನ್ನ ಮಾಲೀಕರಿಗೆ ಹೇಳಿದೆ, ಅವರು ತಮ್ಮಲ್ಲಿ ಹಂಚಿಕೊಂಡ್ರು. ಕಡೆಗೆ ಪೊಲೀಸರಿಗೆ ಸಿಕ್ಕಿಬಿದ್ದು ಜೈಲು ಸೇರಬೇಕಾಯ್ತು. ಕಳೆದ ಡಿಸೆಂಬರ್ನಲ್ಲಿ ತಮಿಳುನಾಡಿನಲ್ಲಿ ಸೆಪ್ಟಿಕ್ ಟ್ಯಾಂಕ್ ತೋಡುವಾಗ 104 ಚಿನ್ನದ ಕಾಯಿನ್ ಸಿಕ್ಕಿಬಿಡ್ತು. ಕಾರ್ಮಿಕರು ಪಾಲು ಕೇಳಿದ್ರು, ಆದ್ರೆ ಮಾಲೀಕ ಕೊಡ್ಲಿಲ್ಲ. ಕೊನೆಗೆ ಸರ್ಕಾರ ಗೊತ್ತಾಗಿ ಎಲ್ಲ ನಾಣ್ಯಗಳನ್ನ ಸೀಸ್ ಮಾಡಲಾಗಿತ್ತು. ಸೊ ಬಹುತೇಕ ಪುರಾತನ ವಸ್ತುಗಳು ಸರ್ಕಾರದ ಪಾಲಾಗ್ತವೆ. ಆದರೆ ಕೆಲವೊಂದು ಕೇಸ್ನಲ್ಲಿ ಮಾತ್ರ ಅದು ಭೂಮಾಲೀಕರಿಗೆ ಸಿಗುತ್ತೆ. ತಮಿಳ್ ನಟ ವಿಜಯ್ ರ ಕೊನೆ ಸಿನಿಮಾ ಜನನಾಯಕನ್ ಬಿಡುಗಡೆ ವಿವಾದ ದಿನಕ್ಕೂ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಈಗ ಸಿನಿಮಾ ರಿಲೀಸ್ ಮಾಡಿಸಿ ಅಂತ ವಿಜಯ್ ಟೀಮ್ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಜನವರಿ 9ಕ್ಕೆ ಮೂವಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ಸೆನ್ಸಾರ್ ಮಂಡಳಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇಲ್ಲ. ರಾಜಕೀಯ ಒತ್ತಡದಿಂದ ಡಿಲೇ ಮಾಡಲಾಗ್ತಿದೆ ಅಂತ ವಿಜಯ್ ಮತ್ತು ತಂಡ ಆರೋಪ ಮಾಡಿತ್ತು. ಶುಕ್ರವಾರ ಮದ್ರಾಸ್ ಹೈಕೋರ್ಟ್ನಲ್ಲಿ ಈ ವಿಚಾರಣೆ ನಡೆದಿತ್ತು. ಅಲ್ಲಿ ಮೊದಲು ಬಿಡುಗಡೆಗೆ ಅವಕಾಶ ಮಾಡಿ ಕೆಲವೇ ಗಂಟೆಗಳನ್ನ ಕ್ಯಾನ್ಸಲ್ ಮಾಡಲಾಗಿತ್ತು. ಸೊ ಜನವರಿ 21 ತನಕ ಸಿನಿಮಾ ರಿಲೀಸ್ ಇಲ್ಲ. ಇದರ ಪರಿಣಾಮ ಚಿತ್ರದ ನಿರ್ಮಾಪಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮದ್ರಾಸ್ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ನಮಗೆ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡಬೇಕು ಅಂತ KVN ಪ್ರೊಡಕ್ಷನ್ ಕೋರ್ಟ್ ಮೊರೆ ಹೋಗಿದೆ. ಇನ್ನೊಂದು ಕಡೆ ಕಮಲ್ ಹಾಸನ್ ವಿಜಯ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ. ಇದು ಸಿನಿಮಾವನ್ನ ಮೀರಿದ ಸಂದರ್ಭ. ಇದು ಪ್ರೇಕ್ಷಕರ ಆತ್ಮವಿಶ್ವಾಸ ಕುಗ್ಗಿಸುತ್ತೆ. ಇದಕ್ಕೆಲ್ಲ ಸೂಕ್ತ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಇತ್ತ ವಿಜಯ್ರ ವೈರಿ DMK ಕೂಡ ವಿಜಯ್ ಸಿನಿಮಾ ತಡೆಯನ್ನ ವಿರೋಧ ಮಾಡಿದೆ. ತಮಿಳುನಾಡಿನಲ್ಲಿ ಸಿನಿಮಾ ಎಷ್ಟು ಸೆನ್ಸಿಟಿವ್ ಅಂತ ಸ್ಟಾಲಿನ್ಗೂ ಗೊತ್ತು. ನಮ್ದೇನು ಪಾತ್ರ ಇಲ್ಲ ಈ ವಿಚಾರದಲ್ಲಿ ವಿಜಯ ಪರ ಅಂತರದಲ್ಲಿ ಅವರು ಕೂಡ ಬಂದಿದ್ದಾರೆ. CM ಸ್ಟಾಲಿನ್ ಪೋಸ್ಟ್ ಹಾಕಿದ್ದು ಬಿಜೆಪಿ ಸರ್ಕಾರ ED, CBI, IT ಆಯುಧ ಮಾಡ್ಕೊಳ್ತಾ ಇತ್ತು. ಈಗ ಸೆನ್ಸಾರ್ ಬೋರ್ಡ್ ಅನ್ನ ಆಯುಧ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಜನನಾಯಕನ್ ವಿವಾದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ನಾವು ಆತರ ಮಾಡೋದಾಗಿದ್ರೆ ನಿಮ್ಮ ಸಿನಿಮಾ ಯಾಕೆ ಬಿಡುಗಡೆ ಆಗ್ತಾ ಇತ್ತು ಅಂತ ತಮಿಳುನಾಡು ಬಿಜೆಪಿ ಚೀಫ್ ನಯನಾರ್ ನಾಗೇಂದ್ರನ್ ಕೇಳಿದ್ದಾರೆ ಪ್ರಶ್ನೆ. ಅಂದ್ರೆ ವಿಜಯ್ ಸಿನಿಮಾ ವಿರುದ್ಧ DMK ಕೂಡ ಪರಶಕ್ತಿ ಅನ್ನೋ ಹೆಸರಿನ ಸಿನಿಮಾವನ್ನ ಬಿಡುಗಡೆ ಮಾಡಿಬಿಟ್ಟಿದೆ. ಜನವರಿ 10ಕ್ಕೆ ರಿಲೀಸ್ ಆಗಿದೆ DMK ದದು. ಇದನ್ನ ನಿರ್ಮಾಣ ಮಾಡಿರೋದು ಉದಯನಿಧಿ ಸ್ಟಾಲಿನ್ ಅವರ ರೆಡ್ ಜೈಂಟ್ ಮೂವೀಸ್. ದ್ರಾವಿಡ ರಾಜಕಾರಣವನ್ನ ಹೊಗಳೋ ಕಂಟೆಂಟ್. ಸೊ ನಾವು ಮಾಡೋದಾಗಿದ್ರೆ ನಿಮ್ ಸಿನಿಮಾ ಹೆಂಗ್ ರಿಲೀಸ್ ಆಗ್ತಿದ್ರಿ, ಏನ್ರಿ ಮಾತಾಡ್ತೀರಾ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಕೇಳಿದೆ. ಇನ್ನೊಂದ್ ಕಡೆ ವಿಜಯ್ ಅವರ ಹಳೆ ಸಿನಿಮಾ ಥೇರಿ ರಿಲೀಸ್ ಆಗ್ತಿದೆ. 2016ರಲ್ಲಿ ತೆರೆ ಕಂಡಿದ್ದ ಈ ಸಿನಿಮಾದಲ್ಲಿ ವಿಜಯ್ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ರು. ಸಮಾಜದ ಕೆಡುಕಿನ ವಿರುದ್ಧ ಹೋರಾಡ್ತಿದ್ರು. ಜನನಾಯಕನ್ ಸಿನಿಮಾ ಡಿಲೇ ಆಗ್ತಿರೋದ್ರಿಂದ ಇದನ್ನ ಮತ್ತೆ ರಿಲೀಸ್ ಮಾಡಲಾಗ್ತಿದೆ. ಇದು ಪೊಂಗಲ್ ಹಬ್ಬಕ್ಕೆ ಗಿಫ್ಟ್ ಅಂತ ಚಿತ್ರದ ನಿರ್ಮಾಪಕರು ಹೇಳಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಮಾಡಿರೋ ಟಾಕ್ಸಿಕ್ ಚಿತ್ರದ ಟೀಸರ್ ವಿವಾದ ಹುಟ್ಟುಹಾಕಿದೆ. ಈ ಸಿನಿಮಾದ ಟೀಸರ್ನಿಂದ ಚಿಕ್ಕ ಮಕ್ಕಳ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಇದೆ. ಆ ತರ ಮಾಡಿದ್ದಾರೆ ಟೀಸರ್ ಅನ್ನ ಅಂತ ಲೋಹಿತ್ ಹನುಮಪುರ ಅನ್ನೋರು ಸೆನ್ಸಾರ್ ಬೋರ್ಡ್ಗೆ ದೂರು ಕೊಟ್ಟಿದ್ದಾರೆ. ಟೀಸರ್ ತೋರಿಸುವಾಗ ಧೂಮಪಾನ, ಮದ್ಯಪಾನದ ಬಗ್ಗೆ ಎಚ್ಚರಿಕೆಯೂ ಕೊಟ್ಟಿಲ್ಲ. ಕನಿಷ್ಠ
ಇದನ್ನು ಫ್ಯಾಮಿಲಿ ಜೊತೆ ಕೂತು ನೋಡೋಕೆ ಆಗೋದೇ ಇಲ್ಲ. ನಮಗೆ ಯಶ್ಗಿಂತ ಸಮಾಜದ ಮಕ್ಕಳು ಮುಖ್ಯ, ಇಂಥ ದೃಶ್ಯಗಳಿಂದ ಮಕ್ಕಳು ದಾರಿ ತಪ್ತಾರೆ ಅಂತೆಲ್ಲ ಅವರು ದೂರುದಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯೂಟ್ಯೂಬ್ನಲ್ಲಿ ಇದಕ್ಕೆ ವಯಸ್ಸಿನ ಮಿತಿಯನ್ನ ಕೂಡ ಹಾಕಿಲ್ಲ. ತಕ್ಷಣ ಟೀಸರ್ ಡಿಲೀಟ್ ಮಾಡಿ ಅಥವಾ ವಯಸ್ಕರಿಗೆ ಮಾತ್ರ ಅನ್ನೋ ಎ ಸರ್ಟಿಫಿಕೇಟ್ ಹಾಕ್ಬಿಡಿ. ಈ ಸಂಬಂಧ ಚಿತ್ರದ ನಿರ್ದೇಶಕರಿಗೆ ನಿರ್ದೇಶನ ಕೊಡಬೇಕು, ಇಲ್ಲ ಅಂದರೆ ದೊಡ್ಡ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ದೂರುದಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಡೆಗೆ ನಾನು ಯಶ್ ಅಥವಾ ಸಿನಿಮಾ ರಂಗದ ವಿರುದ್ಧ ಇಲ್ಲ ಅಂತಾನೂ ಅವ್ರು ಹೇಳ್ಕೊಂಡಿದ್ದಾರೆ. ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂತವರ ಸಿನಿಮಾ ನೋಡಿ ನಮ್ಮ ತಾತ ಅವರೆಲ್ಲ ಕೃಷಿ ಮಾಡಬೇಕು ಅಂತ ಮೋಟಿವೇಟ್ ಆದ್ರು. ನಿರ್ಮಾಪಕರಾದವರು ಸಿನಿಮಾ ಮಾಡಿ, ಆದರೆ ವೈಭವೀಕರಣ ಯಾವುದೋ ಒಂದನ್ನು ಮಾಡಕ್ಕೆ ಹೋಗಬೇಡಿ ಅಂತ ದೂರುದಾರರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರುದ್ಧ ಚರ್ಚೆ ನಡೀತಾ ಇದೆ. ಜನವರಿ 8ನೇ ತಾರೀಕು ಯಶ್ ಅವರ ಬರ್ತ್ಡೇ ದಿನ ರಿಲೀಸ್ ಆಗಿದ್ದಂಥ ಟೀಸರ್ ಇಲ್ಲಿವರೆಗೆ ಅದಂತೂ ಸೂಪರ್ ಡ್ಯೂಪರ್ ಹಿಟ್ಟೇ ಆಗ್ತಾ ಇದೆ. ಟಾಕ್ಸಿಕ್ ಟೀಸರ್ ಯೂಟ್ಯೂಬ್ನಲ್ಲಿ ಹತ್ತತ್ರ 8 ಕೋಟಿ ವ್ಯೂಸ್ ಪಡ್ಕೊಂಡಿದೆ. ಮಾರ್ಚ್ 19ಕ್ಕೆ ಈ ಸಿನಿಮಾ ರಿಲೀಸ್ ಆಗೋ ಲೆಕ್ಕಾಚಾರ ಇದೆ. ಡೇಟ್ ಅನೌನ್ಸ್ ಆಗಿದೆ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ನಾವು ಕೂಡ ಟೀಸರ್ ರಿವ್ಯೂ ಅನ್ನ ಮಾಡಿದ್ದೀವಿ. ಹೆಂಗ್ ಮಾಡಿದ್ದಾರೆ ಅಂತ ಹೇಳಿ ಟೀಸರ್ ಅನ್ನ ನಾವು ರಿವ್ಯೂ ಮಾಡಿದ್ದೀವಿ. ನೀವು ನೋಡಿರ್ಬೋದು, ನೋಡದೇ ಇರೋರು ಚೆಕ್ ಮಾಡ್ಬೋದು. ಏನೋ ಅಯೋಧ್ಯೆ ರಾಮ ಮಂದಿರದ ಒಳಗಡೆ ದೊಡ್ಡ ಘಟನೆ ನಡೆದಿದೆ. ದೇಗುಲದ ಒಳಗಡೆ ಕಾಶ್ಮೀರ ಮೂಲದ ವ್ಯಕ್ತಿಯೊಬ್ಬ ನಮಾಜ್ ಮಾಡೋಕೆ ಪ್ರಯತ್ನ ಪಟ್ಟಿರೋ ಘಟನೆ. ಸೀತಾ ರಸೋಯಿ ಬಳಿ ಕುಳಿತು ದೇವಸ್ಥಾನದಲ್ಲಿ ನಮಾಜ್ ಮಾಡೋಕೆ ತಯಾರಿ ನಡೆಸ್ತಾ ಇದ್ದ ವ್ಯಕ್ತಿಯನ್ನ ಭದ್ರತಾ ಸಿಬ್ಬಂದಿ ತಡೆದಿದ್ದಾರೆ. ಆತನ ಬಳಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಸಿಕ್ಕಿದೆ. ಬಂಧಿತ ವ್ಯಕ್ತಿಯನ್ನ 55 ವರ್ಷದ ಅಹಮದ್ ಶೇಖ್ ಅಂತ ಗುರುತಿಸಲಾಗಿದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆ ನಿವಾಸಿ. ತಾನು ಅಜ್ಮೀರ್ಗೆ ಹೋಗ್ತಾ ಇದ್ದೆ ಅಷ್ಟೇ ಅಂತ ಸಿಬ್ಬಂದಿ ಮುಂದೆ ಹೇಳಿಕೊಂಡಿದ್ದಾರೆ. ಮಕರ ಸಂಕ್ರಾಂತಿಯ ಹಬ್ಬದ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಭಾರಿ ಭದ್ರತೆ ಇರುವಾಗ ಈತ ಈ ರೀತಿ ಡಿಫ್ರೆಂಟ್ ಆಗಿ ಪ್ರೇ ಮಾಡೋಕೆ ಪ್ರಯತ್ನ ಪಟ್ಟಿರೋದು. ಅಷ್ಟು ಮಾತ್ರ ಅಲ್ಲ, ಮಂದಿರದ ಒಳಗಡೆ ಇಸ್ಲಾಮಿಕ್ ಧಾರ್ಮಿಕ ಘೋಷಣೆಗಳನ್ನ ಕೂಡ ಈತ ಕೂಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಆತನನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಂಟೆನ್ಷನ್ಸ್ ಏನು ಅಂತ, ಯಾರಿಗೆ ಯಾರನ್ನ ಬೇಕಾದ್ರೂ ಪ್ರೇ ಮಾಡೋಕೆ ಅವಕಾಶ ಇದೆ. ಓಕೆ, ಮನ್ಸಲ್ಲಿ ಆತ ಯಾವುದೇ ಜಾಗಕ್ಕೆ ಹೋಗಿ ಯಾವುದೇ ದೇವರನ್ನ ಪ್ರೇ ಮಾಡ್ಕೊಂಡ್ರು ಕೂಡ ಮನ್ಸಲ್ಲೇ ಪ್ರೇ ಮಾಡ್ಕೊಂಡ್ರೆ ಯಾರಿಗೇನು ಗೊತ್ತಾಗಲ್ಲ. ಅದು ಎಲ್ಲ ದೇವರು ಒಂದೇ ತರ ನಾನು ಟ್ರೀಟ್ ಮಾಡ್ತೀನಿ ಅನ್ನೋ ಒಳ್ಳೆ ಭಾವನೆಯೊಂದಿಗೆ ಏನಾದ್ರು ಮಾಡಿದ್ರೆ. ಆದ್ರೆ ಇದನ್ನ ಇಂಟೆನ್ಷನ್ಸ್ ಯಾರಿಗೂ ಗೊತ್ತಿಲ್ಲ. ಆತ ಜೋರಾಗಿ ಘೋಷಣೆಗೆ ಹೋಗಿದ್ದು ಯಾಕೆ ಟೆಂಪಲ್ ಒಳಗಡೆ ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ತನಿಖೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ AIMIMನ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಒಂದು ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ದೇಶಕ್ಕೆ ಹಿಜಾಬ್ ಧರಿಸಿದ ಮುಸ್ಲಿಂ ಮಹಿಳೆ ಪ್ರಧಾನಿಯಾಗ್ತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಬರೀ ಮುಸ್ಲಿಮರೇ ಪ್ರಧಾನಿ ಆಗಬೇಕು, ಅಧ್ಯಕ್ಷರಾಗಬೇಕು ಅನ್ನೋ ನಿಯಮ ಇದೆ. ಯಾಕಂದ್ರೆ ಇದು ಇಸ್ಲಾಮಿಕ್ ರಾಷ್ಟ್ರ. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ನಮ್ಮ ದೇಶದಲ್ಲಿ ಸಂವಿಧಾನ ಇದೆ. ಅಂಬೇಡ್ಕರ್ ಅವರು ಬರೆದ ನಮ್ಮ ಸಂವಿಧಾನದಲ್ಲಿ ಯಾರು ಬೇಕಾದರೂ PM ಸ್ಥಾನವನ್ನ ಪಡಿಬಹುದು. ರಾಷ್ಟ್ರಪತಿನೂ ಆಗಬಹುದು, CM ಅಥವಾ ಮೇಯರ್ ಏನಾದರೂ ಆಗಬಹುದು, ಅವಕಾಶ ಇದೆ. ನೋಡ್ತಾ ಇರಿ, ಮುಂದೊಂದು ದಿನ ಹಿಜಾಬ್ ಧರಿಸಿದ ಮಹಿಳೆ ಈ ದೇಶದ ಪ್ರಧಾನಿ ಆಗ್ತಾರೆ. ಆ ಕಾಲ ಬಂದೇ ಬರುತ್ತೆ ಅಂತ ಕನಸನ್ನ ಬಿಚ್ಚಿಟ್ಟಿದ್ದಾರೆ, ಅವರ ಕನಸನ್ನ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ, ಹೌದು, ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಅವಕಾಶ ಇದೆ. ಆದ್ರೆ ಓವೈಸಿ ಮೊದಲು ಇದೇ ತರ ತಮ್ಮ ಪಕ್ಷದ AIMIM ಪಕ್ಷದ ಆ ಲೀಡರ್ಶಿಪ್ಗೆ, ಪಕ್ಷದ ಲೀಡರ್ ಆಗಿ, ಅಧ್ಯಕ್ಷರನ್ನಾಗಿ ಹಿಜಾಬ್ ಧರಿಸಿದ ಮಹಿಳೆಯನ್ನ ಫಸ್ಟ್ ಆಯ್ಕೆ ಮಾಡಲಿ, ಎಂಪವರ್ಮೆಂಟ್ ಮಾಡಲಿ ಫಸ್ಟ್, ಆಮೇಲೆ PM ಆಗೋದ್ರ ಬಗ್ಗೆ ಅವ್ರು ಮಾತಾಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಮತ್ತೊಂದು ಕಡೆ 2020ರ ದಿಲ್ಲಿ ಗಲಭೆ ಕೇಸ್ನಲ್ಲಿ ಜೈಲಲ್ಲಿರೋ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಬಗ್ಗೆ ಕೂಡ ಓವೈಸಿ ಮಾತನಾಡಿದ್ದಾರೆ. ಇವರಿಬ್ಬರಿಗೂ ಸುಪ್ರೀಂ ಕೋರ್ಟ್ ಜಾಮೀನು ಕೊಡ್ತಾ ಇಲ್ಲ. ಇವರು ಜೈಲಲ್ಲೇ ಇರೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂದಿದ್ದಾರೆ. ಈಗ ಕಾಂಗ್ರೆಸ್ ಕಡೆಗೆ ಫೈರ್ ಮಾಡಿದ್ದಾರೆ. UP ಅವಧಿಯಲ್ಲಿ P ಚಿದಂಬರಂ ಗೃಹ ಮಂತ್ರಿಯಾಗಿದ್ದಾಗ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಯುವಾಪ ಈ ಕಾನೂನನ್ನ ತುಂಬಾ ಕಠಿಣಗೊಳಿಸಿದ್ರು. ಇದರ ಪರಿಣಾಮ ಅದರಲ್ಲಿರೋ ಸೆಕ್ಷನ್ಗಳಿಂದಾಗಿ ಯುವಕರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಸಂಸತ್ನಲ್ಲಿ ಈ ಬಗ್ಗೆ ನಾನು ಅವತ್ತೇ ಎಚ್ಚರಿಸಿದ್ದೆ, ಆದರೂ ಕಾಂಗ್ರೆಸ್ನವರು ಕೇಳಲಿಲ್ಲ. ಇದನ್ನ ಪಾಸ್ ಮಾಡಿಕೊಂಡ್ರು. ಅದರಲ್ಲಿರೋ ಕಠಿಣ ನಿಯಮಗಳಿಂದ ಈ ರೀತಿ ಆಗಿದೆ ಅಂತ ಓವೈಸಿ ಕಾಂಗ್ರೆಸ್ ಮೇಲೆ ಫೈರ್ ಮಾಡಿದ್ದಾರೆ ಈ ಸಲ. ಏನೋ ರಾಜ್ಯದ ವಿವಾದಿತ ದ್ವೇಷ ಭಾಷಣ ಮಸೂದೆಯನ್ನ ರಾಜ್ಯಪಾಲರು ತಡೆ ಹಿಡಿದಿದ್ದಾರೆ. ಸರ್ಕಾರ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ ಅಂಗೀಕರಿಸಿದ 22 ಮಸೂದೆಗಳನ್ನ ಅನುಮೋದನೆಗಾಗಿ ಕಳಿಸಿತ್ತು. ಇದರಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಪರಿಶೀಲನೆ ಮಾಡ್ತೀವಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಮಸೂದೆ ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಸೂದೆಗೆ ಸ್ಪಷ್ಟನೆ ಕೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಉಳಿದ 19 ಮಸೂದೆಗಳಿಗೆ ಅಂಕಿತ ಹಾಕಿದ್ದಾರೆ. ಇನ್ನು ಭಾರತೀಯ ಹವಾಮಾನ ಇಲಾಖೆ IMD ಕರ್ನಾಟಕದ ಉತ್ತರ ಒಳನಾಡಿನ ಭಾಗದಲ್ಲಿ ಶೀತ ಗಾಳಿ ಕೋಲ್ಡ್ ವೇವ್ ಬೀಸೋ ಸಾಧ್ಯತೆ ಇದೆ ಅಂತ ಹೇಳಿದೆ. ವಿಜಯಪುರ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುಂದಿನ 24 ಗಂಟೆಯಲ್ಲಿ ಅಲರ್ಟ್ ನೀಡಲಾಗಿದೆ. ಇನ್ನು ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಿದೆ.
ಉಳಿದ ಕಡೆ ಒಣ ಹವೆ ಮುಂದುವರಿಯುತ್ತೆ. ಏನೋ ಕರ್ನಾಟಕದ ಆಸ್ಪತ್ರೆಗಳ ಫೈರ್ ಸೇಫ್ಟಿ ನಿಯಮಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಬದಲಾವಣೆ ಮಾಡಿದೆ. ಹೊಸ ರೂಲ್ಸ್ ಪ್ರಕಾರ 21 ಮೀಟರ್ಗಿಂತ ಕಡಿಮೆ ಎತ್ತರ ಇರುವ ಆಸ್ಪತ್ರೆ ಬಿಲ್ಡಿಂಗ್ಗಳು ಕೂಡ ಇನ್ನು ಮುಂದೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ NOC ನಿರಪೇಕ್ಷಣಾ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ. ಹಾಗೆ ಹೊರ ರೋಗಿಗಳು ಬಂದು ಹೋಗುವ ಚಿಕ್ಕ ಕ್ಲಿನಿಕ್ಗಳು, ಡೆಂಟಲ್ ಕ್ಲಿನಿಕ್, ಲ್ಯಾಬ್ಗಳು ಮತ್ತು ಬ್ಲಡ್ ಬ್ಯಾಂಕ್ಗಳಲ್ಲೂ ಕೂಡ ಬೆಂಕಿ ನಂದಿಸೋ ABC ಟೈಪ್ ಫೈರ್ ಎಸ್ಟಿಂಗ್ವಿಷರ್ ಮತ್ತು ಎಲೆಕ್ಟ್ರಿಕ್ ಬೋರ್ಡ್ ಹತ್ರ CO2 ಎಸ್ಟಿಂಗ್ವಿಷರ್ ಇಡಲೇಬೇಕು. ಇನ್ನು ರೋಗಿಗಳು ಅಡ್ಮಿಟ್ ಆಗೋ ಇನ್ ಪೇಷಂಟ್ ಆಸ್ಪತ್ರೆಗಳಲ್ಲಿ ಫೈರ್ ಅಲಾರ್ಮ್, ಆಟೋಮ್ಯಾಟಿಕ್ ಡಿಟೆಕ್ಷನ್ ಸಿಸ್ಟಮ್ ಮತ್ತು ನೀರಿನ ಟ್ಯಾಂಕ್ ಇರಲೇಬೇಕು. ಮುಖ್ಯವಾಗಿ ಆಸ್ಪತ್ರೆಯ ಬೇಸ್ಮೆಂಟ್ ಏನಾದರೂ 300 ಚದರ ಮೀಟರ್ಗಿಂತ ದೊಡ್ಡದಿದ್ರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕೋದು ಈಗ ಕಂಪಲ್ಸರಿ. ಏನೋ JDS ತನ್ನ ಚುನಾವಣಾ ಚಿಹ್ನೆಯನ್ನ ಚೇಂಜ್ ಮಾಡೋಕೆ ನಿರ್ಧಾರ ಮಾಡಿದೆ. ತೆನೆ ಹೊತ್ತ ಮಹಿಳೆಯೊಂದಿಗೆ ಚಕ್ರ ಸೇರಿಸೋಕೆ JDS ಮುಂದಾಗಿದೆ. ಮಾಜಿ ಪ್ರಧಾನಿ JDS ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರ ನೇತೃತ್ವದಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಆಗಿತ್ತು. ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. JDS ಈ ಬದಲಾವಣೆ ವಿಚಾರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತೆ. ಇದಕ್ಕೆ ಕಾಂಗ್ರೆಸ್ ವ್ಯಂಗ್ಯ ಆಡಿದೆ. ಕುಟುಂಬದ ಕುಡಿಗಳಿಂದ ಹಾಸನದಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳ ಮೇಲೆ ಆಗಿರೋ ದೌರ್ಜನ್ಯದ ಬಳಿಕ ಚಿಹ್ನೆ ಬದಲಾವಣೆ ಮಾಡ್ತಿರೋದು ಇವರು. ಸ್ವಾಗತಾರ್ಹ ಬಿಡಿ ಇದು. ನಿಮ್ಮ ಪಕ್ಷದ ಚಿಹ್ನೆಯಲ್ಲಿ ಮಹಿಳೆ ಫೋಟೋ ಹಾಕಬೇಡಿ. ಮಹಿಳೆಯನ್ನ ಗೌರವಿಸುವ ಅರ್ಹತೆ, ಯೋಗ್ಯತೆ ನಿಮ್ಮಲ್ಲಿ ಉಳಿದಿಲ್ಲ ಅಂತ ಕಾಂಗ್ರೆಸ್ನವರು ಟೀಕೆ ಮಾಡಿದ್ದಾರೆ. ಏನೋ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ವಿರುದ್ಧ ED ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಕೋಲ್ಕತ್ತಾ ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದರಿಂದ ED ತುರ್ತಾಗಿ ಸುಪ್ರೀಂ ಕದ ತಟ್ಟಿದೆ. TMCಗೆ ಸಂಬಂಧಪಟ್ಟ ಐಪ್ಯಾಕ್ ಸಂಸ್ಥೆ ಕಚೇರಿ ಮೇಲೆ ದಾಳಿ ಮಾಡಿದಾಗ ಬಂಗಾಳ ಪೊಲೀಸರು ಅದಕ್ಕೆ ಅಡ್ಡಿಪಡಿಸಿದ್ರು. ಹಾಗೆ ಮಮತಾ ಬ್ಯಾನರ್ಜಿ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲದೆ ಬಂಗಾಳ ಸರ್ಕಾರವೇ ಈ ತನಿಖೆಗೆ ಅಡ್ಡಿಪಡಿಸ್ತಿರೋದ್ರಿಂದ ಈ ಪ್ರಕರಣವನ್ನ CBIಗೆ ನೀಡಬೇಕು ಅಂತ ED ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದೆ. ಇತ್ತ ED ನಡೆ ಊಹಿಸಿದ ಬಂಗಾಳ ಸರ್ಕಾರ ಮುಂಚಿತವಾಗಿಯೇ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾವಿಯಾಟ್ ಹಾಕಿದೆ. ಅಂದ್ರೆ ತಮ್ಮ ವಾದವನ್ನ ಕೇಳದೆ ಯಾವುದೇ ಆದೇಶ ಕೊಡಬಾರದು ಅಂತ ಇವ್ರು ಹೋಗಿದ್ದಾರೆ. ಇವರು ಭಯಂಕರ ಶಾರ್ಪ್ ಇದ್ದಾರೆ. ಮಮತಾ ದೀದಿ ಇವ್ರು ಯಾವ ಲೆವೆಲ್ಗೆ ಶಾರ್ಪ್ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ ನೀವು. TMC ಮಮತಾ ಬ್ಯಾನರ್ಜಿಯವರ ಪಾರ್ಟಿ, ಅವರೊಂದಿಗೆ ಕೆಲಸ ಮಾಡ್ತಿದ್ದ ಐಪ್ಯಾಕ್ ಅನ್ನೋ ಪೊಲಿಟಿಕಲ್ ಸ್ಟ್ರಾಟಜಿ ಸಂಸ್ಥೆ, ಅದ್ರ ಮೇಲೆ ರೇಡ್ ಮಾಡೋಕ್ಕೆ ED ಹೋಗ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ED ತಲುಪ್ತಾ ಇದ್ದ ಹಾಗೆ ಖುದ್ದು CM ಬಂದು ನುಗ್ಗೋದಂದ್ರೆ ಹೆಂಗೆ ಅಲ್ಲಿಗೆ ಕಚೇರಿಗೆ? ಮುಖ್ಯಮಂತ್ರಿ ಬಂದು ನುಗ್ಗಿ ಅಲ್ಲಿ ಯಾರ ಮೇಲೆ ರೇಡ್ ಆಗ್ತಿತ್ತೋ ಆ ಡಾಕ್ಯುಮೆಂಟ್ ಎಲ್ಲ ಇವ್ರು ಇಟ್ಕೊಂಡು, ಇನ್ಕ್ಲೂಡಿಂಗ್ ಐಪ್ಯಾಕ್ನ ಮುಖ್ಯಸ್ಥರ ಫೋನನ್ನು ಕೂಡ ಇಟ್ಕೊಂಡು ತಗೊಳ್ಳಿ ನೋಡೋಣ, ನನ್ನ ಕೈಯಿಂದ ಸೀಸ್ ಮಾಡಿ ನೋಡೋಣ ಅಂತೇಳಿ ಹಿಡ್ಕೊಂಬಂದ್ರೆ ಹೆಂಗಿರುತ್ತೆ ಒಂದು ರಾಜ್ಯದ CM. ಆ ಥರ ಸ್ಟ್ರೀಟ್ ಫೈಟ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ. BJPಯವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ED ಬೇರೆ ರಾಜ್ಯಗಳಲ್ಲೆಲ್ಲ ಮುಖ್ಯಮಂತ್ರಿಗಳನ್ನೇ ಹೊತ್ಕೊಂಡು ಹೋಗಿದೆ. ಹಂಗಿರ್ಬೇಕಾದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಯಾಕೆ ಮಮತಾ ಬ್ಯಾನರ್ಜಿ ಅವ್ರನ್ನ ಹಿಡ್ಕೊಂಡು ಅವ್ರ ಕೈಲಿರೋ ಇದನ್ನು ಮಹಿಳಾ ಸಿಬ್ಬಂದಿಯನ್ನು ಬಳಸಿ ಅಲ್ಲಿ ED ಅವರು ಅವ್ರ ಕೈಲಿರೋ ವಸ್ತುಗಳನ್ನು ಸೀಸ್ ಮಾಡಿಲ್ಲ? ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ED ಅವರಿಗೆ ಮಮತಾ ಹತ್ರ ಸೂಕ್ಷ್ಮ ದಾಖಲೆಗಳನ್ನು ಹೊತ್ಕೊಂಡು ಹೋಗ್ತಿದ್ದಾರೆ, ಮಮತಾ ಕರ್ತವ್ಯ ಅಡ್ಡಿಪಡಿಸ್ತಿದ್ದಾರೆ ಅಂಥೇಳಿ. ಅದಿನ್ನು ನೋಡಬೇಕು ED ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂಥೇಳಿ. ಇಷ್ಟಕ್ಕೆ ಸುಮ್ಮನಾಗಿಲ್ಲ ಮಮತಾ ಬ್ಯಾನರ್ಜಿ ಮತ್ತು ಐಪ್ಯಾಕ್ನವರು. ED ವಿರುದ್ಧ ಕಳ್ತನ, ಚೋರಿ, ಥೆಫ್ಟ್ ಕೇಸ್ ಹಾಕಿದ್ದಾರೆ. ಈಗ ಕದಿಯಕ್ಕೆ ಬಂದಿದ್ರು ಅಂಥೇಳಿ. ಅದನ್ನು ತನಿಖೆ ಮಾಡೋದು ಯಾರು? ಬಂಗಾಳ ಪೊಲೀಸರು. ನಿಮ್ಮ ಹತ್ರ ED ಇದೆಯಾ, ನನ್ನ ಹತ್ರ ಸ್ಟೇಟ್ ಪೊಲೀಸ್ ಇದೆ ಅನ್ನೋ ಥರದಲ್ಲಿ ಮುಖಾಮುಖಿ ನಿಂತ್ಕೊಂಡಿದ್ದಾರೆ ಇವರು ಮೋದಿ ಸರ್ಕಾರದ ಮುಂದೆ ಮಮತಾ ಬ್ಯಾನರ್ಜಿ. ಏನೋ ದೇಶದಲ್ಲಿ ನಶೆ ಹಾವಳಿಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋಕೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಮುಂಬರೋ ಮಾರ್ಚ್ 31ರಿಂದ ಇಡೀ ದೇಶಾದ್ಯಂತ 3 ವರ್ಷಗಳ ಕಾಲ ನಶಾ ಮುಕ್ತ ಭಾರತ ಅಭಿಯಾನ ನಡೆಸಲಾಗುತ್ತೆ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಘೋಷಿಸಿದ್ದಾರೆ. 2047ರ ಹೊತ್ತಿಗೆ ಭಾರತವನ್ನ ನಶಾ ಮುಕ್ತ ಮಾಡೋದೇ ನಮ್ಮ ಗುರಿ. ಯುವ ಜನತೆಯ ಭವಿಷ್ಯ ಹಾಳು ಮಾಡಿರೋ ಮಾದಕ ವಸ್ತು ಜಾಲವನ್ನ ಬೇರು ಸಹಿತ ಕಿತ್ತು ಹಾಕೋಕೆ ಸರ್ಕಾರ ಕಠಿಣ ಕ್ರಮ ತಗೊಳ್ಳುತ್ತೆ. ನಕ್ಸಲಿಸಂ ನಿರ್ಮೂಲನೆಗೆ ನೀಡಲಾಗಿರೋ ಗಡುವು ಮಾರ್ಚ್ 31ಕ್ಕೆ ಮುಗಿಯುತ್ತೆ. ಅಂದಿನಿಂದಲೇ ಈ ದೊಡ್ಡ ಕ್ಯಾಂಪೇನ್ ಶುರುವಾಗುತ್ತೆ ಅಂತ ಶಾ ಹೇಳಿದ್ದಾರೆ. 2004ರಿಂದ 2013ರವರೆಗೆ 40,000 ಕೋಟಿ ರೂಪಾಯಿ ಮೌಲ್ಯದ ನಶಾವಸ್ತು ಸೀಸ್ ಮಾಡಲಾಗಿತ್ತು. ಆದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 2014ರಿಂದ 2025ರವರೆಗೆ 1.71 ಲಕ್ಷ ಕೋಟಿ ಮೌಲ್ಯದ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿದೆ. ಕಳೆದ ಅವಧಿಗೆ ಹೋಲಿಸಿದರೆ 11 ಪಟ್ಟು ಜಾಸ್ತಿ ಮೌಲ್ಯದ ನಶಾವಸ್ತು ಸೀಸ್ ಮಾಡಿದ್ದೀವಿ ಅಂತ ಕೇಂದ್ರ ಮಂತ್ರಿ ಹೇಳಿದ್ದಾರೆ. ಮತ್ತೊಂದು ಕಡೆ ನಕ್ಸಲ್ ಮುಕ್ತ ಅಭಿಯಾನ ಮುಂದುವರೆದಿದೆ. ಛತ್ತೀಸ್ಗಢದಲ್ಲಿ 63 ನಕ್ಸಲರು ಶರಣಾಗಿದ್ದಾರೆ. ಏನೋ ಸಂಸತ್ನ ಬಜೆಟ್ ಅಧಿವೇಶನ ಜನವರಿ 28ರಿಂದ ಶುರುವಾಗಿ ಏಪ್ರಿಲ್ 2ರವರೆಗೆ ನಡೆಯುತ್ತೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ ಕೊಟ್ಟಿದ್ದಾರೆ. 2 ಹಂತಗಳಲ್ಲಿ ಅಧಿವೇಶನ ನಡೆಯುತ್ತೆ. ಮೊದಲ ಹಂತದ ಅಧಿವೇಶನ ಜನವರಿ 28ರಿಂದ ಶುರುವಾಗಿ ಫೆಬ್ರವರಿ 13ಕ್ಕೆ ಕೊನೆಗೊಳ್ಳುತ್ತೆ. 2ನೇ ಹಂತದ ಬಜೆಟ್ ಅಧಿವೇಶನ ಮಾರ್ಚ್ 9ರಿಂದ ಶುರುವಾಗಿ ಏಪ್ರಿಲ್ 2ನೇ ತಾರೀಕಿನವರೆಗೆ ನಡೆಯುತ್ತೆ. ಇನ್ನು ಸರ್ಕಾರ 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆ
ಸಮೀಕ್ಷೆಯನ್ನು ಜನವರಿ 29ಕ್ಕೆ ಮಂಡಿಸುತ್ತೆ. ಫೆಬ್ರವರಿ 1ಕ್ಕೆ 2026-27ನೇ ಸಾಲಿನ ಬಜೆಟ್ ಮಂಡನೆಯಾಗುತ್ತೆ. ಇನ್ನು ಒಡಿಶಾದಲ್ಲಿ ಇಂಡಿಯಾ ಒನ್ ಏರ್ಲೈನ್ಸ್ನ 9 ಸೀಟಿನ ಪುಟ್ಟ ವಿಮಾನ ಕ್ರ್ಯಾಶ್ ಆಗಿದೆ. ರೂರ್ಕೆಲಾ ಬಳಿ ಲ್ಯಾಂಡಿಂಗ್ ಮಾಡುವಾಗ ಘಟನೆಯಾಗಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಗಾಯಗಳಾಗಿದ್ದಾವೆ. ಆದರೆ ಔಟ್ ಆಫ್ ಡೇಂಜರ್ ಎಲ್ಲರೂ ಕೂಡ. ಪೈಲಟ್ ಸಮಯ ಪ್ರಜ್ಞೆಯಿಂದ ಎಲ್ಲ ಬೆಂಕಿ ಹತ್ತಿ ಬ್ಲಾಸ್ಟ್ ಆಗಿ ಸ್ಫೋಟ ಆಗೋದು ತಪ್ಪಿದೆ. ಕ್ರ್ಯಾಶ್ ಆಗಿ ಜನರ ಜೀವ ಉಳಿಯೋಕ್ಕೆ ಸಾಧ್ಯ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದರೆ ಇಲ್ಲಿ ಪೈಲಟ್ ಕ್ರ್ಯಾಶ್ ಆಗುವಾಗಲೂ ಕೂಡ ಅನ್ಕಂಟ್ರೋಲ್ಡ್ ಕ್ರ್ಯಾಶ್ ಅಲ್ಲದೆ ಒಂಥರ ಕ್ರ್ಯಾಶ್ ಲ್ಯಾಂಡಿಂಗ್ ಥರ ಟ್ರೈ ಮಾಡ್ದಂಗೆ ಕಾಣಿಸ್ತಾ ಇದೆ. ಇನ್ನು ಭಾರತದ ಡಿಫೆನ್ಸ್ ವಲಯದಲ್ಲಿ ಮುಖ್ಯ ಬೆಳವಣಿಗೆ. DRDO ವಿಜ್ಞಾನಿಗಳು ಲಾಂಗ್ ಡ್ಯೂರೇಷನ್ ಸ್ಕ್ರಾಮ್ ಜೆಟ್ ಇಂಜಿನ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿರೋ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ DRDLನಲ್ಲಿ ಈ ಪ್ರಯೋಗ ಆಗಿದೆ. ಫ್ಯೂಚರ್ನಲ್ಲಿ ತಯಾರಾಗುವ ಹೈಪರ್ಸಾನಿಕ್ ಮಿಸೈಲ್ಗಳಿಗೆ ಈ ಇಂಜಿನ್ಗಳೇ ಆಧಾರ. ಈ ಟೆಸ್ಟ್ನಲ್ಲಿ ಎಂಜಿನ್ ಅಂದುಕೊಂಡಿದ್ದ ಎಲ್ಲ ಪ್ಯಾರಾಮೀಟರ್ಸ್ ರೀಚ್ ಆಗಿದೆ, ಹಾಗೆ ದೀರ್ಘಕಾಲದವರೆಗೆ ಸರಿಯಾಗಿ ಕೆಲಸ ಮಾಡಿದೆ. ಈ ಟೆಕ್ನಾಲಜಿ ಈಗ ಭಾರತದ ಕೈಯಲ್ಲಿ ಪಕ್ಕಾ ಆಗಿರೋದ್ರಿಂದ ನಮ್ಮ ಮಿಸೈಲ್ಗಳ ವೇಗ ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ. ಕ್ರೂಸ್ ಮಿಸೈಲ್ಗಳು ಸೂಪರ್ಸಾನಿಕ್ ಲೆವೆಲಲ್ಲಿ ಮಾತ್ರ ಇದ್ವು, ಹೈಪರ್ಸಾನಿಕ್ಗೆ ಹೋಗುತ್ತೆ ಕ್ರೂಸ್ ಮಿಸೈಲ್ಗಳ ತಾಕತ್ತು. ಈ ಇಂಜಿನ್ ಟೆಕ್ನಾಲಜಿ ನಮಗೆ ಸಿಕ್ತು ಅಂತ ಹೇಳಿದ್ರೆ. ಇನ್ನು ಇಸ್ಲಾಮಿಕ್ ರಾಷ್ಟ್ರಗಳನ್ನು ರಕ್ಷಣೆ ಮಾಡ್ತೀನಿ ಅಂತಿರೋ ಪಾಕಿಸ್ತಾನ ಮತ್ತೊಂದು ಭಯಾನಕ ಹೆಜ್ಜೆ ಇಡೋಕೆ ಮುಂದಾಗಿದೆ. ಟರ್ಕಿ ಜೊತೆಗೆ ಹೊಸ ರಕ್ಷಣಾ ಒಪ್ಪಂದಕ್ಕೆ ಪ್ಲಾನ್ ಹಾಕಿದೆ. ಹೇಗೆ ಪಾಕ್ ಮತ್ತು ಸೌದಿ ನಡುವೆ ಒಪ್ಪಂದ ಇದೆಯೋ ಹಾಗೆ ಟರ್ಕಿ ಜೊತೆಗೆ ಅಗ್ರಿಮೆಂಟ್. ಇಬ್ಬರ ಮೇಲೆ ಮೂರನೇ ರಾಷ್ಟ್ರ ದಾಳಿ ಮಾಡಿದ್ರೆ ಅದನ್ನು ಇಬ್ಬರ ಮೇಲೂ ಆದ ದಾಳಿ ಅಂತ ಪರಿಗಣಿಸಲಾಗುತ್ತೆ ಅಂತ. ಈಗ ಆಲ್ರೆಡಿ ಈ ಮಾತುಕತೆ ಅಂತಿಮ ಹಂತದಲ್ಲಿದೆ. ಟರ್ಕಿ ಪಾಕ್ ಮತ್ತು ಸೌದಿಯೊಂದಿಗೆ ಮಾತುಕತೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಾಕ್ ಅಧಿಕಾರಿಗಳು ಹೇಳಿದ್ದಾರೆ. ತೀವ್ರ ಚರ್ಚೆ ಗ್ರಾಸ ಆಗ್ತಿದೆ. ಯಾಕಂದರೆ ನ್ಯಾಟೋ ರಾಷ್ಟ್ರವಾಗಿರೋ ಟರ್ಕಿಗೆ ಯಾವುದೇ ಸೆಕ್ಯೂರಿಟಿ ಭಯ ಇಲ್ಲ. ಆದರೂ ಮ್ಯೂಚುವಲ್ ಡಿಫೆನ್ಸ್ ಪ್ಯಾಕ್ಟ್ಗೆ ಸೇರೋ ಮೂಲಕ ದಕ್ಷಿಣ ಏಷ್ಯಾ ಮತ್ತು ಮಿಡಲ್ ಈಸ್ಟ್ ಪಾಲಿಟಿಕ್ಸ್ನಲ್ಲಿ ಟರ್ಕಿ ಕೈಯಾಡಿಸೋಕೆ ಪ್ಲಾನ್ ಮಾಡಿರುವುದು ಸ್ಪಷ್ಟ. ಈ ಮೂರು ರಾಷ್ಟ್ರಗಳ ಒಕ್ಕೂಟ ಏರ್ಪಟ್ಟಿರೋದು ಮಿಡಲ್ ಈಸ್ಟ್ ಪಾಲಿಗೆ ಅತಿ ದೊಡ್ಡ ಕೂಟ ಆಗುತ್ತೆ. ಸೌದಿಯ ಆರ್ಥಿಕ ಪ್ರಭಾವ, ಪಾಕಿಸ್ತಾನದ ಅಣ್ವಸ್ತ್ರ, ಅದು ಮಾತ್ರ ಇರೋದು, ಬೇರೆ ಏನಿಲ್ಲ ಅವ್ರ ಹತ್ರ. ಹಾಗೆ ಟರ್ಕಿಯ ಅತ್ಯಾಧುನಿಕ ಸೇನಾ ಶಕ್ತಿ ಟೆಕ್ನಾಲಜಿ ಈ ಭಾಗದಲ್ಲಿ ಹೊಸ ಪವರ್ ಇಂಬ್ಯಾಲೆನ್ಸ್ಗೆ ಕಾರಣ ಆಗ್ಬೋದು. ಬರೀ ಭಾರತ ಮಾತ್ರ ಅಲ್ಲ, ಇಸ್ರೇಲ್ಗೂ ಇದು ಹೊಸ ಥ್ರೆಟ್ ಆಗ್ಬೋದು. ಹೀಗಾಗಿ ಇದು ಬಹಳ ಚರ್ಚೆಯಾಗ್ತಿದೆ, ಇಸ್ರೇಲ್ ಭಾರತ ಇಲ್ಲೆಲ್ಲ. ಬಾಂಗ್ಲಾದಲ್ಲಿ ಮತ್ತೊಬ್ಬ ಹಿಂದೂ ಯುವಕನ ಹತ್ಯೆಯಾಗಿದೆ. 25 ವರ್ಷದ ಜಾಯ್ ಮಹಾಪಾತ್ರೋ ಅಂತ ಗುರುತಿಸಲಾಗಿದೆ. ಯುವಕನ ಕುಟುಂಬ ಹೇಳೋ ಪ್ರಕಾರ ಇವ್ರನ್ನ ಸ್ಥಳೀಯರು ಹೊಡೆದು ವಿಷ ಹಾಕಿದ್ದಾರೆ ಅಂತ. ಇತ್ತೀಚೆಗಷ್ಟೇ 25 ವರ್ಷದ ಮಿಥುನ್ ಸರ್ಕಾರ್ ಅನ್ನೋರನ್ನ ಕಳ್ತನ ಮಾಡಿದ್ದಾರೆ ಅಂತ ಆರೋಪಿಸಿ ಮತಾಂಧರ ಗುಂಪು ಅಟ್ಟಾಡಿಸಿ ಓಡಿಸ್ಕೊಂಡು ಹೋಗಿ ಅವರು ನೀರಿಗೆ ಬಿದ್ದ ಆಮೇಲೆ ಪ್ರಾಣ ಕಳ್ಕೊಂಡಿದ್ರು. ಈಗ ಈ ಘಟನೆಯಾಗಿದೆ. ಇನ್ನು ಸ್ನೇಹಿತರೆ, ಮಾರ್ಕೆಟ್, ಬಿಸ್ನೆಸ್, ಎಕಾನಮಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋದಾದ್ರೆ, ಮಾರ್ಕೆಟ್ ರಜೆ ಶನಿವಾರ. ನಾವು ಈ ಥರ ಸುದ್ದಿಯತ್ತ ಗಮನಿಸ್ತಾ ಹೋಗೋಣ. ಭಾರತದ ರಿಸರ್ವ್ ಬ್ಯಾಂಕ್ ಅಮೆರಿಕದ ಡಾಲರ್ಗೆ ಶಾಕ್ ಕೊಟ್ಟಿದೆ. ಭಾರತದ US ಬಾಂಡ್ ಮೇಲಿನ ಹೂಡಿಕೆಯ ಡೇಟಾ ಬಿಡುಗಡೆಯಾಗಿದೆ. ಅದರಲ್ಲಿ 2025ರಲ್ಲಿ ಭಾರತ US ಬಾಂಡ್ಗಳ ಮೇಲಿನ ಹೂಡಿಕೆಯಲ್ಲಿ 21% ಕಟ್ ಮಾಡಿದೆ. ಕಳೆದ 4 ವರ್ಷಗಳಲ್ಲೇ ಮೊದಲ ಬಾರಿಗೆ ಈ ಮಹತ್ವದ ನಿರ್ಧಾರವನ್ನು ತಗೊಂಡಿದ್ದಾರೆ. US ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ ನೀಡಿರೋ ಮಾಹಿತಿ ಪ್ರಕಾರ 2024ರ ಅಕ್ಟೋಬರ್ನಲ್ಲಿ $241 ಬಿಲಿಯನ್ ಇದ್ದ ಹೂಡಿಕೆ 2025ರ ಅಕ್ಟೋಬರ್ವರೆಗೆ $190.7 ಬಿಲಿಯನ್ ಇಳಿಕೆಯಾಗಿದೆ. ಅಂದರೆ ಹತ್ತಿರ 4.5 ಲಕ್ಷ ಕೋಟಿ ಡೌನ್ ಆಗಿದೆ. ಲಾಭ ಬರ್ತಾ ಇದ್ರೂ ಕೂಡ RBI ಈ ಹೆಜ್ಜೆ ಮಾಡಿದೆ. ಇದಕ್ಕೆ ನಾನಾ ವಿಶ್ಲೇಷಣೆ ಇದೆ. ಅಮೆರಿಕ ಜೊತೆಗೆ ಸಂಬಂಧ ಸರಿ ಇಲ್ಲದೆ ಇರೋದು, ಹಾಗೆ RBI ತನ್ನ ಹೂಡಿಕೆಯನ್ನು ಡೈವರ್ಸಿಫೈ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದು ಅಂತೆಲ್ಲ ಲೆಕ್ಕಾಚಾರ ಇದೆ. ಇನ್ನು ಇದೇ ಟೈಮ್ನಲ್ಲಿ ನಮ್ಮ ಮೀಸಲು ನಿಧಿಯಲ್ಲಿ ಡಾಲರ್ ಬದಲಿಗೆ ಗೋಲ್ಡನ್ನು ಕೂಡ ಭಾರತ ಜಾಸ್ತಿ ಮಾಡಿದೆ. 880 ಟನ್ನಷ್ಟು ಗೋಲ್ಡ್ ಇಟ್ಕೊಂಡಿದೆ. ಕಳೆದ ಅಕ್ಟೋಬರ್ ಹೊತ್ತಿಗೆ ಅದರ ವ್ಯಾಲ್ಯೂ ಮೊದಲ ಬಾರಿಗೆ $100 ಬಿಲಿಯನ್ ರೀಚ್ ಆಗಿತ್ತು. ಚಿನ್ನ ಖರೀದಿ ಮಾಡಿದ್ದು ಒಂದು ಕಡೆ ಮತ್ತು ಚಿನ್ನದ ರೇಟ್ ಕೂಡ ಜಾಸ್ತಿ ಆಯ್ತಲ್ಲ, ಎಲ್ಲ ಸೇರಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE IPO ಲಾಂಚ್ಗೆ ಇರೋ ಅಡೆತಡೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಭಾರತದ ಮಾರ್ಕೆಟ್ ರೆಗ್ಯುಲೇಟರ್ ದೊಡ್ಡ ಹೆಜ್ಜೆ ಇಟ್ಟಿದೆ. ಸೆಬಿ ಶೀಘ್ರ NSEಗೆ ನಿರಪೇಕ್ಷಣಾ ಪತ್ರ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಸೆಬಿ ಚೇರ್ಮನ್ ತುಹಿನ್ ಕಾಂತ ಪಾಂಡೆ ಹೇಳಿದ್ದಾರೆ. ಈ ತಿಂಗಳ ಅಂತ್ಯದ ಮೊದಲು ನಾವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತೀವಿ, ಮುಂದಿನ ಪ್ರಕ್ರಿಯೆ ನಡೆಸೋದು NSEಗೆ ಬಿಟ್ಟ ವಿಚಾರ ಅಂತ ಪಾಂಡೆ ಹೇಳಿದ್ದಾರೆ. ಅದಾಗೆ NSE ಡಾರ್ಕ್ ಫೈಬರ್ನಂಥ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿತ್ತು. 2010-14ರ ಅವಧಿಯಲ್ಲಿ ಕೆಲ ಬ್ರೋಕರ್ಗಳಿಗೆ ಅಕ್ರಮವಾಗಿ ಸರ್ವರ್ ಪ್ರವೇಶ ನೀಡಿದ್ದಾರೆ ಅನ್ನೋ ಆರೋಪ ಇತ್ತು. ಇದರಿಂದ ಸಾಮಾನ್ಯ ಜನರಿಗೆ ಷೇರು ಬೆಲೆ ಗೊತ್ತಾಗೋಕ್ಕೂ ಮುನ್ನ ಈ ಬ್ರೋಕರ್ಗಳಿಗೆ ಮಿಲಿ ಸೆಕೆಂಡ್ಗಳಷ್ಟು ವೇಗವಾಗಿ ಸಿಗ್ತಾ ಇತ್ತು ಅಂತ ಲಾಭ ಮಾಡ್ಕೊಳ್ತಿದ್ರು ಅಂತ. ಇದೇ ಕಾರಣಕ್ಕೆ 2019ರಲ್ಲಿ NSEಗೆ 62.58 ಕೋಟಿ ರೂಪಾಯಿ ದಂಡ ಹಾಕಲಾಗಿತ್ತು. ಈಗ ಹಳೆ ಕೇಸ್ಗಳೆಲ್ಲ ಇತ್ಯರ್ಥ ಆಗಿರೋದ್ರಿಂದ NSEಗೆ NOC ಕೊಡೋದಾಗಿ ಸೆಬಿ ಚೇರ್ಮನ್ ಹೇಳಿದ್ದಾರೆ. ಜಾಗತಿಕ ಹೂಡಿಕೆ ಸಂಸ್ಥೆ ವಾಬರ್ಗ್ ಪಿಂಕಸ್ ಭಾರತದ ಲೆಮನ್ ಟ್ರೀ ಗ್ರೂಪ್ಗೆ ಸೇರಿದ
ಫ್ಲೋರ್ ಹೋಟೆಲ್ಸ್ನಲ್ಲಿ ಬರೋಬ್ಬರಿ 960 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದೆ. ಇಲ್ಲಿವರೆಗೂ ಫ್ಲೋರ್ ಹೋಟೆಲ್ಸ್ನಲ್ಲಿ APG ಅನ್ನೋ ಡಚ್ ಕಂಪನಿ ಪಾರ್ಟ್ನರ್ ಆಗಿತ್ತು. ಈಗ ವಾರ್ಬರ್ಗ್ ಪೆಂಕಸ್ಗೆ APG ತನ್ನ 41% ಪಾಲನ್ನ ಮಾರಿ ಎಕ್ಸಿಟ್ ಆಗ್ತಾ ಇದೆ. ಇದರ ಪರಿಣಾಮ ಲೆಮನ್ ಟ್ರೀ ಇದುವರೆಗೂ ತನ್ನ ಬಳಿ ಇದ್ದ ಹೋಟೆಲ್ ಆಸೆಟ್ ಅನ್ನ ಫ್ಲೇವರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಎಲ್ಲ ಪ್ರೋಸೆಸ್ ನಂತರ ಫ್ಲೇವರ್ ಹೋಟೆಲ್ಸ್ 1 ವರ್ಷದ ಗ್ಯಾಪ್ನಲ್ಲಿ ಸಪರೇಟ್ ಆಗಿ ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಇದರಿಂದ ಫ್ಯೂಚರ್ನಲ್ಲಿ ಬಿಸ್ನೆಸ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸೋಕೆ ಮತ್ತು ಬಿಸ್ನೆಸ್ ವಿಸ್ತರಣೆಗೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಕಂಪನಿ ಹೇಳಿದೆ. ಇನ್ನು ಡಿಮಾರ್ಟ್ ಪ್ಯಾರೆಂಟ್ ಕಂಪನಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ತನ್ನ Q3 ರಿಸಲ್ಟ್ ರಿಲೀಸ್ ಮಾಡಿಬಿಟ್ಟಿದೆ. 2025ನೇ ಸಾಲಿನಲ್ಲಿ 18% ಗ್ರೋತ್ ಕಂಡಿದೆ. ಈ ಸಲ ಟ್ಯಾಕ್ಸ್ ಬಂಡವಾಳ ಎಲ್ಲ ಕಳೆದು 855 ಕೋಟಿಯಷ್ಟು ಲಾಭ ಗಳಿಸಿದಿವೆ. ಕಳೆದ ವರ್ಷದಲ್ಲಿ 723 ಕೋಟಿ ಇತ್ತು ಇದು ಅಂತ ಹೇಳಿದೆ. ಇನ್ನು ಆಪರೇಷನಲ್ ರೆವೆನ್ಯೂ 13.3% ಏರಿಕೆಯಾಗಿದೆ. ಈ ಕ್ವಾರ್ಟರ್ನಲ್ಲಿ ಆಪರೇಷನಲ್ ರೆವೆನ್ಯೂ 18,100 ಕೋಟಿಗೆ ತಲುಪಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಇದು 15,972 ಕೋಟಿಗಳಷ್ಟಿತ್ತು. ಇನ್ನು 2024-25ರ ಸಾಲಿನಲ್ಲಿ ಭಾರತದ ಅಕ್ಕಿ ರಫ್ತಲ್ಲಿ 19.4% ಏರಿಕೆಯಾಗಿದೆ. 21.55 ಮಿಲಿಯನ್ ಟನ್ಗೆ ರೀಚ್ ಆಗಿದೆ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ತಯಾರಿಸೋ ದೈತ್ಯ ಕಂಪನಿ ಟೆಸ್ಲಾ ಭಾರತದಲ್ಲಿ ತನ್ನ 4ನೇ ಶೋರೂಮ್ ತೆರೆಯೋ ಪ್ಲಾನ್ ಮಾಡಿದೆ. ಹೊಸ ಮಳಿಗೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಶುರುವಾಗುತ್ತೆ. ಈ ವಿಚಾರವಾಗಿ ಟೆಸ್ಲಾ ಇಂಡಿಯಾ ಎಕ್ಸ್ನಲ್ಲಿ See you soon in ನಮ್ಮ ಬೆಂಗಳೂರು ಅಂತ ಪೋಸ್ಟ್ ಹಾಕಿದೆ. ಸದ್ಯ ದಿಲ್ಲಿ, ಮುಂಬೈ ಮತ್ತು ಗುರುಗ್ರಾಮ್ನಲ್ಲಿ ಟೆಸ್ಲಾ ಶೋರೂಮ್ಗಳಿವೆ. ಇನ್ನು ಟಿವಿ ಟೆಕ್ನಾಲಜಿ ಕಂಪನಿ ಅಮಾಜಿ ಮೀಡಿಯಾ ಲ್ಯಾಬ್ಸ್ ತನ್ನ IPO ತರೋಕೆ ಪ್ಲಾನ್ ಮಾಡ್ತಾ ಇದೆ. ಜನವರಿ 13 ಅಂದ್ರೆ ಮಂಗಳವಾರ IPO ಓಪನ್ ಆಗುತ್ತೆ. 1,789 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.